ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಬಂದಿದ್ದೀವಿ ನೋಡ್ರಿ ಇವತ್ತು ಮಲಪ್ರಭಾ ನದಿ ಒಳಗೆ ಮೀನು ಹಿಡಿಯೋಕೆ. ಮೀನು ಹಿಡಿಯೋ ವಿಡಿಯೋ ಪಾರ್ಟ್ 3ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡ್ಬೋದು ನಾವು ಇಲ್ಲಿ ಯಾವ ಥರದ ಮೀನುಗಳು ನಮಗಿಲ್ಲಿ ಸಿಕ್ಕಿದ್ದು ಅಂಥೇಳಿ. ಇದೆ ನೋಡ್ರಿ ಫಿಶಿಂಗ್ ಸ್ಪಾಟ್ ಅಂತ ನಾವು ಕರಿತೀವಿ ಇದಕ್ಕೆ. ಇಲ್ಲಿ ಸಾಕಷ್ಟು ಮೀನುಗಳು ನಮಗೆ ಸಿಗ್ತಾವೆ ಅಂಥೇಳಿ ಇವತ್ತು ಬಂದಿದ್ದೀವಿ. ಆದರೆ ಇಲ್ಲಿ ಬಂದ್ರೆ ಏಡಿಗಳು ಜಾಸ್ತಿ ಸಿಕ್ಕು, ಎಲ್ಲ ಬಲಿಗಳು ಕೂಡ ನಾಶವನ್ನು ಮಾಡ್ಯಾವ. ಬಳ್ಳಿಯನ್ನು ಕಟ್ ಮಾಡಿ ಹೋಗ್ತಿದ್ದು ಇದಾವೆ ನೋಡ್ರಿ. ಈ ಥರದ್ದು ಏಡಿಗಳು ಸಾಕಷ್ಟು ನಮಗೆ ಸಿಕ್ಕಿದ್ದು. ಅದರೊಳಗೆ ಒಂದು ನಮಗೆ ಏಡಿ ಸಿಕ್ತು ನೋಡ್ರಿ. ಯಾವ ಥರ ಇದು ತಾಯಿ ಏಡಿ. ಇದು ಆ್ಯಕ್ಚುಲಿ ಈ ಥರದ ಗರ್ಭಧಾರಣೆ ಮಾಡಿದಾಗ ಇದರೊಳಗೆ ಸಣ್ಣ ಸಣ್ಣ ಮರಿಗಳು ಇರ್ತಾವೆ. ಇವೇನು ಸಾವಿರಾರು ಮರಿಗಳು ಇದರ ಹೊಟ್ಟೆ ಒಳಗೆ ನೋಡ್ತಿರ್ಬೋದು. ಇದಾದಮೇಲೆ ಏನಾಕೈತೆ ಅಂದ್ರೆ ಈ ಒಂದು ಮರಿಗಳನ್ನು ಜನ್ಮ ಕೊಟ್ಟ ಮೇಲೆ ಇದು ತಾಯಿ ಏಡಿ ಏನೈತಿ ಸಾಯ್ತೈತಿ ನೋಡ್ರಿ. ಇದೇ ಥರ ಪ್ರತಿಯೊಂದು ಇದರ ಲೈಫ್ ಸೈಕಲ್ ಇರ್ತೈತಿ. ಒಂದು ತಾಯಿ ಏಡಿ ಯಾವತ್ತಿದ್ರೂ ಅದು ಮರಿಯನ್ನು ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು ಇಷ್ಟು ಸಣ್ಣ ಸಣ್ಣ ಮರಿ, ಸಾವಿರಾರು ಮರಿಗಳು ಇದರ ಹೊಟ್ಟೆ ಒಳಗೆ ಇರ್ತಾವೆ. ಈ ಒಂದು ಸಣ್ಣ ಸಣ್ಣ ಏಡಿ ಮರಿಗಳನ್ನು ಇದು ನೋಡಿ ಜನ್ಮ ಕೊಟ್ಟ ಮೇಲೆ ಇದು ಸತ್ತೈತೆ ನೋಡ್ರಿ. ಈ ಥರ ನೋಡ್ಬೋದು ಇದೇ ನದಿ ಒಳಗೆ ಅಲ್ಲೇನು ಕಾಣಿಸ್ತೈತಲ್ಲ, ಇಲ್ಲಿ ಸಾಕಷ್ಟು ಏಡಿಗಳು ನಮಗೆ ಕಂಡು ಬಂದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟನ್ನು ಮಾಡಿರಿ. ನಮ್ಮ ಚಾನಲನ್ನು ಸಪೋರ್ಟನ್ನು ಮಾಡಿರಿ. ಮತ್ತು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಿ ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಇದೇ ಥರದ ನಮ್ಮ ಚಾನಲ್ ಒಳಗೆ ವೀಡಿಯೋಸ್ಗಳನ್ನು ಹಾಕ್ತಿರ್ತೀವಿ. ಆಮೇಲೆ ಮೀನು ಹಿಡಿಯೋ ವಿಡಿಯೋ ಪಾರ್ಟ್ 1 ಆಗಿರ್ಬೋದು, ಆಮೇಲೆ ಮೀನು ಸಾರಿಂದು ಅದೆಲ್ಲ ವೀಡಿಯೋಸನ್ನು ಹಾಕಿದ್ದೀವಿ, ಹೋಗಿ ನೋಡ್ಕೊರಿ. ಸೊ ನೋಡ್ಬೋದು ಯಾವ ಥರ ಮೀನುಗಳು ಅದಾವೆ, ಇವು ಯಾವ ಮೀನುಗಳು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟನ್ನು ಮಾಡಿರಿ. ಮತ್ತು ಹೆಚ್ಚಿಗೆ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.